ಐ ವೆಂಟ್, ಐ ಹ್ಯಾವ್ ಗಾನ್, ಐ ಹ್ಯಾವ್ ಬೀನ್. ಈ 3 ಸೆಂಟೆನ್ಸ್ನ ಡಿಫ್ರೆನ್ಸ್ ನೋಡೋಣ. ಐ ವೆಂಟ್, ಯು ವೆಂಟ್ ಸಮ್ವೇರ್ ಇನ್ ದ ಫಾಸ್ಟ್, ದ ಆ್ಯಕ್ಷನ್ ಈಸ್ ಫಿನಿಶ್ಡ್. ಅಂದರೆ ಎಲ್ಲಿಗಾದರೂ ಹೋಗಿ ಬಂದಿರ್ತೀರ ಆವಾಗ. ವಿ ಯೂಶ್ವಲಿ ಮೆನ್ಷನ್ ಇನ್ ದ ಫಾಸ್ಟ್, ಲಾಸ್ಟ್ ಡೇ, ಲಾಸ್ಟ್ ವೀಕ್, ಲಾಸ್ಟ್ ಇಯರ್, ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ದ ಸ್ಕೂಲ್ ಇನ್ ದ ಮಾರ್ನಿಂಗ್. ಅಂದರೆ ಮಾರ್ನಿಂಗ್ ಸ್ಕೂಲ್ಗೆ ಹೋಗಿ ಬಂದಿರ್ತೀವಿ, ಆವಾಗ ಐ ವೆಂಟ್ ಅಂತ ಯೂಸ್ ಮಾಡಬೇಕು. ಅದೇ ಥರ ಐ ವೆಂಟ್ ಟು ಹುಬ್ಬಳ್ಳಿ ಲಾಸ್ಟ್ ವೀಕ್. ನೆಕ್ಸ್ಟ್, ಐ ಹ್ಯಾವ್ ಗಾನ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬರ್ತೈತಿ. ಯು ವೆಂಟ್ ಸಮ್ವೇರ್ ಆ್ಯಂಡ್ ಯು ಆರ್ ಸ್ಟಿಲ್ ದೇರ್, ನಾಟ್ ಕಮ್ ಬ್ಯಾಕ್. ಅಂದರೆ ನೀವು ಸ್ವಲ್ಪ ಎಲ್ಲಿಗಾದರೂ ಹೋಗಿರ್ತೀರ, ಆದರೆ ಇನ್ನೂ ಬಂದಿರೋದಿಲ್ಲ, ಇನ್ನೂ ಅಲ್ಲೇ ಇರ್ತೀರ. ಫಾರ್ ಎಕ್ಸಾಂಪಲ್, ಶಿ ಹ್ಯಾಸ್ ಗಾನ್ ಟು ದ ಟೆಂಪಲ್. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಬಟ್ ಇನ್ನೂ ಬಂದಿಲ್ಲ. ಅವಳು ದೇವಸ್ಥಾನದಲ್ಲೇ ಇರೋದ್ರಿಂದ ಗಾನ್ ಅಂತ ಯೂಸ್ ಮಾಡಬೇಕು. ಸೆಕೆಂಡ್ ಒನ್, ಐ ಹ್ಯಾವ್ ಗಾನ್ ಟು ದ ಆಫೀಸ್. ನಾನು ಆಫೀಸ್ಗೆ ಹೋಗಿದ್ದೀನಿ, ಅಂದರೆ ಆಫೀಸ್ನಲ್ಲೇ ಇದ್ದೀನಿ, ಮನೆಯಲ್ಲಿ ಇರೋದಿಲ್ಲ. ಆವಾಗ ಗಾನನ್ನು ಯೂಸ್ ಮಾಡಬೇಕು. ಅದೇ ಹೋಗಿ ಮನೆಗೆ ಬಂದಿದ್ದರೆ ಐ ವೆಂಟ್ ಟು ದ ಆಫೀಸ್ ಅಂತ ಯೂಸ್ ಮಾಡಬೇಕು. ಗಾನನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ, ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತೀವಲ್ಲ ಆ ವ್ಯಕ್ತಿ ನಮ್ಮ ಜೊತೆ ಇರದೇ ಇರುವಾಗ ಗಾನ್ ಅಂತ ಯೂಸ್ ಮಾಡಬೇಕು. ಐ ಹ್ಯಾವ್ ಬೀನ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬರ್ತೈತಿ. ಇದರ ಮೀನಿಂಗ್ ಏನಪ್ಪ ಅಂದರೆ, ಯು ವೆಂಟ್ ಸಮ್ವೇರ್ ಆ್ಯಂಡ್ ಕೇಮ್ ಬ್ಯಾಕ್. ಆರ್ ಯು ಆರ್ ಟಾಕಿಂಗ್ ಅಬೌಟ್ ಎಕ್ಸ್ಪೀರಿಯನ್ಸ್. ಅಂದರೆ ನೀವು ಎಲ್ಲಿಗಾದರೂ ಹೋಗಿ ವಾಪಸ್ ಬಂದಿದ್ದಾಗ ಹೇಳುವಾಗೂ ಇದನ್ನು ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳುವಾಗೂ ಐ ಹ್ಯಾವ್ ಬೀನ್ ಅಂತ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ಟು ದ ಟೆಂಪಲ್, ಐ ಹ್ಯಾವ್ ಬೀನ್ ಟು ಬ್ಯಾಂಗ್ಳೂರ್. ಅಂದರೆ ಹೋಗಿ ಬಂದಿರುವಾಗ ಐ ಹ್ಯಾವ್ ಬೀನ್ ಅಂತ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಅಬೌಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡೋದಾದರೆ, ಐ ಹ್ಯಾವ್ ಬೀನ್ ಅ ಟೀಚರ್ ಫಾರ್ 10 years ಆ್ಯಂಡ್ ಐ ಹ್ಯಾವ್ ಬೀನ್ ವೆರಿ ಬ್ಯುಸಿ ದಿಸ್ ವೀಕ್. ಎಕ್ಸ್ಪೀರಿಯನ್ಸ್ ಅಥವಾ ಕಂಪ್ಲೀಟೆಡ್ ವಿಸಿಟ್ ಬಗ್ಗೆ ಹೇಳಬೇಕಾದ್ರೆ ಐ ಹ್ಯಾವ್ ಬೀನ್ ಅಂತ ಯೂಸ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.